ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕಾಂಗ್ರೆಸ್ನ ಕ್ರಾಂತಿಗೆ ಬಿಹಾರ ರಿಸಲ್ಟ್ ಟರ್ನಿಂಗ್ ಪಾಯಿಂಟ್ ಆಗುತ್ತಾ? ನಾಯಕತ್ವ ಕದನಕ್ಕೂ ಸಂಪುಟ ಪುನರಚನೆಗೂ ಏನಿದೆ ಅಲ್ಲಿ? ಇದು ಕಾಂಗ್ರೆಸ್ ಕ್ರಾಂತಿಯ ಬಗ್ಗೆ KN ರಾಜಣ್ಣ ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆಯ ತಿರುವು. ಸಚಿವರ ತ್ಯಾಗದ ಮಾತು, ರಾಜಣ್ಣ ಸಂಪುಟ ಭವಿಷ್ಯ, ಬಿಹಾರ ಎಲೆಕ್ಷನ್ ಆದ್ಮೇಲೆ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ರಾಜಕೀಯವಾಗಿ ಅನ್ನೋದು ಈಗ ಪ್ರಶ್ನೆ. ಸಂಪುಟ ವಿಸ್ತರಣೆನ ಕಾಂಗ್ರೆಸ್ನ ಲೆಕ್ಕಾಚಾರ ಏನು? ಪಟ್ಟದ ಫೈಟ್ಗೆ ನವೆಂಬರ್ ಕ್ರಾಂತಿನೇ ಕ್ಲೈಮ್ಯಾಕ್ಸ್ ಆಗುತ್ತೆ. ಸಿದ್ದರಾಮಯ್ಯ DK ದೆಹಲಿ ಪ್ರವಾಸದ ಸೀಕ್ರೆಟ್ ಏನು? ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಂತ ಪವರ್ ಶೇರಿಂಗ್ ಫೈಟ್. KN ರಾಜಣ್ಣ ಮತ್ತೆ ಸ್ಟೇಟ್ಮೆಂಟ್ಗಳನ್ನು ಕೊಡೋಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ನವೆಂಬರ್ ಕ್ರಾಂತಿ, ಯಾಕಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಶುರು ಮಾಡಿದ್ದೆ ರಾಜಣ್ಣ. ಆದ್ರೆ ಈಗ ನವೆಂಬರ್ ಸಂಬಂಧಪಟ್ಟ ಹಾಗೆ ಸಂಪುಟ ಪುನರಚನೆ ಮೇಲೆ ಈಗ ಬದಲಾವಣೆ ಭವಿಷ್ಯ ಇದೆ. ಅದರ ಮೇಲೆ ಬದಲಾವಣೆ ಬಗ್ಗೆ KN ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಂಪುಟ ಪುನರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅವರೇ CM ಆಗಲಿದ್ದಾರೆ ಅಂತ KN ರಾಜಣ್ಣ ಹೇಳಿದ್ದಾರೆ. ಸಿದ್ದುಗೆ ಸಂಪುಟ ಪುನರಚನೆ ಅಧಿಕಾರ ಕೊಟ್ಟರೆ ಅವರೇ CM ಆಗಿ ಮುಂದುವರಿತಾರೆ, 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಬಿಹಾರ ಚುನಾವಣೆ ಆದ್ಮೇಲೆ ಬದಲಾವಣೆ ಆಗುತ್ತೆ ಅಂತ. ಕರ್ನಾಟಕ ರಾಜಕೀಯದ್ದು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಗಲ್ಲ. ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡೋಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡೋಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗೋದು. ಯಾಕಂದರೆ ಹೈಕಮಾಂಡ್ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ನು ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದಲ್ಲ. ಕರ್ನಾಟಕ ರಾಜಕೀಯದ್ದು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಗಲ್ಲ. ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡೋಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡೋಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗೋದು. ಇನ್ನು ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಹೈಕಮಾಂಡ್ ಸೂಚಿಸಿದೆ ಅಂತ CM ಹೇಳಿದ್ದಾರೆ. ಧಾರವಾಡದಲ್ಲಿ NH ಕೋನರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತ CM ಹೇಳಿದ್ದಾರೆ. ಧಾರವಾಡದಲ್ಲಿ NH ಕೋನರೆಡ್ಡಿ ಅವರ ಹೇಳಿಕೆ ಇದು. ನಿನ್ನೆ CM ಸಿದ್ದರಾಮಯ್ಯ ಅವರೊಂದಿಗೆ ಇದ್ದ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ವಿಸ್ತರಣೆ ಆಗುತ್ತೆ ಅಂತ. ನಿನ್ನೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇದ್ದೆ. ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಿತ್ತೂರು ಉತ್ಸವಕ್ಕೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟಿದೆ, 2.5 ವರ್ಷಕ್ಕೆ ಸಂಪುಟ ವಿಸ್ತರಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಈಗಾಗಲೇ ನನಗೆ ನಿರ್ದೇಶನ ನೀಡ್ಯಾರ ಅಂತ ಹೇಳಿ. ಒಂದು ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಕ್ಕಂಥ ಪರಮಾಧಿಕಾರ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅದೇ ರೀತಿಯಾಗಿ ಹೈಕಮಾಂಡ್ ಅವ್ರಿಗೆ ಏನು ಸೂಚನೆ ಕೊಟ್ಟೈತಿ ಮತ್ತು KPCC ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಶಾಸಕರು ಬದ್ಧ ಅನ್ನುವಂಥ ಮಾತನ್ನು ಹೇಳಿದೆ. ಮಂತ್ರಿಮಂಡಲ ಬದಲಾವಣೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿರ್ತಾರೆ, ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ, ಅವ್ರು ಬದಲಾವಣೆ ಮಾಡಬೇಕು ಬಿಡಬೇಕು ಅನ್ನೋಂಥ ಆಲೋಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇರ್ತೈತಿ. ಅದಕ್ಕೆ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ಕಡೆ ಒಳ್ಳೆಯದಂದ್ರೂ ಕೂಡ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರನ್ನ ಇಟ್ಕೋಬೇಕು. ಯಾರು ಒಳ್ಳೆ ಕೆಲಸ ಮಾಡೋಂಗಿಲ್ಲ, ಯಾರು ಶಾಸಕರು ಸ್ಪಂದನೆ ಮಾಡೋದಿಲ್ಲ, ಜನರು ಸ್ಪಂದನೆ ಮಾಡೋದಿಲ್ಲ, ಅಂಥವ್ರಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಪರಮಾಧಿಕಾರ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH